ಹಲೋ! ನಮಸ್ಕಾರ ಎಲ್ಲರಿಗೂ. ಇವತ್ತು ಹೊಸದೊಂದು ಬಿಗ್ ಬಾಸ್ ಅಪ್ಡೇಟೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಅಪ್ಡೇಟ್ ಏನಂದ್ರೆ, ನೀವು ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ್ರಿ ಅಲ್ವಾ? ರಿಷಾ ಅವರಿಗೆ, ರಾಶಿಕಾ ಅವರಿಗೆ ಚೆನ್ನಾಗಿನೇ ಬೆಂಡೆತ್ತಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಗಿಲ್ಲಿ ಮತ್ತೆ ರಕ್ಷಿತಾಗೂ ಕೂಡ ಅಷ್ಟೇನೆ. ಸೊ, ಆದ್ರೆ ಏನ್ ಮಾಡ್ಬೇಕು? ನಮ್ಮ ರಕ್ಷಿತಾ ಅವರಿಗೆ ಯಾರು ಏನ್ ಹೇಳಿದ್ರು ಅರ್ಥನೇ ಆಗಲ್ಲ. ಅವ್ರದ್ದೇ ಒಂದು ವೇ ಇದೆ, ಅದ್ರಲ್ಲೇ ಹೋಗ್ಬಿಡ್ತಾರೆ ಅವರು. ಸೊ ಗಿಲ್ಲಿ ಅವರಿಗೆ ಏನಕ್ಕೆ ಅಂದ್ರೆ ಅವರು ರಕ್ಷಿತಾ ಅವರನ್ನ ಮ್ಯಾನಿಪ್ಯುಲೇಟ್ ಮಾಡಿದ್ರು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಬೈದಿರೋದು. ಸೊ ಇದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಇವ್ರು ಮಾಡಿರೋದು ಕರೆಕ್ಟೇ. ಯಾವ ತಂಡ ಎರಡಾದಾಗ ಸೊ ಆ ತಂಡದಲ್ಲಿ ಇರುವಂತಹ ವ್ಯಕ್ತಿಗೆ ನೀನು ಆ ತರ ಮಾಡು ಈ ತರ ಮಾಡು ಅಂತ ಎಲ್ಲ ಹೇಳ್ಬಾರ್ದು. ಸೊ ಅದನ್ನ ರಕ್ಷಿತಾ ಅವರಿಗೆ ಗಿಲ್ಲಿ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರ ಕಡೆಯಿಂದ ರಕ್ಷಿತಾ ಅವರಿಗೆ ಹಾಗೆ ಗಿಲ್ಲಿ ಅವರಿಗೆ ವಾರ್ನ್ ಕೂಡ ಆಗತ್ತೆ. ಸೊ ನೆಕ್ಸ್ಟ್ ಈ ತರ ಮಾಡಬಾರ್ದು. ಕಾಮಿಡಿ ಎಲ್ಲ ಮಾಡ್ತೀರಾ ಓಕೆ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆದ್ರೆ ನೀವು ಈ ತರ ಎಲ್ಲ ಮಾಡಬಾರ್ದು. ನಿಮ್ಮ ಕಾಮಿಡಿಯಿಂದನೇ ಬೇರೆಯವರ ವ್ಯಕ್ತಿತ್ವವನ್ನ ಲೋ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ನಿನ್ನೆ ಎಪಿಸೋಡಲ್ಲಿ ಧ್ರುವಂತ್ ಹಾಗೂ ರಾಶಿಕಾ ಬಗ್ಗೆ ಕೆಲವೊಂದು ಒಪಿನಿಯನ್ಸ್ ಇತ್ತು. ಅದೇನು ಅಂದ್ರೆ ಧ್ರುವಂತ್ ಅವರು ರಾಶಿಕಾ ಅವ್ರ ಬಗ್ಗೆ ಅಂದ್ರೆ ಅಭಿ ಅವ್ರ ಜೊತೆ, ನನ್ ಜೊತೆ ಎಲ್ಲ ಅವರು ಟೈಮ್ ಸ್ಪೆಂಡ್ ಮಾಡಕ್ಕೆ ಅಥವಾ ಇರೋದಕ್ ನೋಡಿದ್ರು. ಸೊ ನಾವ್ ಯಾರು ಅವ್ರಿಗೆ ಕ್ಯಾರೆ ಅನ್ಲಿಲ್ಲ. ಅದಾದ್ಮೇಲೆ ಇವಾಗ ಸೂರಜ್ ಹತ್ರ ಹೋಗಿದ್ದಾರೆ ಅಂತ ಹೇಳಿ ಧ್ರುವಂತ್ ಅವರು ಹೇಳಿರ್ತಾರೆ. ಸೊ ಆ ವಿಷಯ ಒಂದು ದೊಡ್ಡ ಮಟ್ಟದಲ್ಲಿ ಮನೆಯಲ್ಲಿ ಜಗಳವನ್ನ ತಂದಿಟ್ಟಿತ್ತು. ಆ ಒಂದು ವಿಷಯದ ಕುರಿತು ಈಗ ಕಿಚ್ಚ ಸುದೀಪ್ ಅವರು ಮಾತಾಡಿದ್ರು. ನಾವು ಇದುವರೆಗೂ ಧ್ರುವಂತ್ ಅವ್ರದೇ ತಪ್ಪು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ನಿನ್ನೆಯ ಒಂದು ಕಿಚ್ಚನ ಪಂಚಾಯ್ತಿಯಲ್ಲಿ ಧ್ರುವಂತ್ ಅವರು ಯಾಕೆ ಹಾಗೆ ಹೇಳಿದ್ರು, ಮತ್ತೆ ರಾಶಿಕಾ ಅವರು ಯಾಕೆ ಆ ರೀತಿಯಾಗಿ ನಡ್ಕೊಂಡ್ರು ಅಂತ ಹೇಳಿ ಪೂರ್ತಿಯಾಗಿ ಅವರ ಒಂದು ವ್ಯಕ್ತಿತ್ವವನ್ನ ನಮ್ಮ ಮುಂದೆ ಇಟ್ಟಾಗ ನಮ್ಗೆ ಗೊತ್ತಾಯ್ತು ರಾಶಿಕಾ ಅವ್ರದ್ದು ಕೂಡ ಇದರಲ್ಲಿ ತಪ್ಪಿದೆ ಅಂತ ಹೇಳಿ. ಓಕೆ, ನಿನ್ನೆ ಎಪಿಸೋಡ್ ಆಯ್ತು. ಇವತ್ತಿನ ಎಪಿಸೋಡಲ್ಲಿ ಸೊ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ದಿನ ಎಲ್ಲರಿಗೂ ಚೆನ್ನಾಗಿ ಬೆಂಡೆತ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರಿಗೂ ಕೂಡ ಒಂಥರ ಕಾಮಿಡಿಯಾಗಿ ಮಾತಾಡ್ಸಿ ಕಳಿಸ್ತಾರೆ. ಸೊ ಅದೇ ರೀತಿಯಾಗಿ ಕಿಚ್ಚನ ತರಹ ಪಂಚಾಯಿತಿಯನ್ನ ಗಿಲ್ಲಿ ಅವರು ನಡ್ಸ್ಕೊಡ್ಬೇಕು ಅಂತ ಹೇಳಿ ರಘು ಅವರ ಹತ್ರ ಇರುವಂತಹ ಬ್ರೇಸ್ಲೆಟ್‌ನ ಇಸ್ಕೊಂಡು ನಂತರ ಆಕ್ಟಿಂಗ್ ಮಾಡು ಅಂತ ಹೇಳಿ ಕಿಚ್ಚ ಅವರು ಹೇಳ್ತಾರೆ. ಸೊ ನಮ್ಮ ಗಿಲ್ಲಿ ಅವರು ಸಖತ್ತಾಗಿ ಮಾಡ್ತಾರೆ. ಒಬ್ಬೊಬ್ರ ಬಗ್ಗೆ ಹೇಳ್ತಾರೆ. ಹಾಗೆ ರಿಷಾ ಅವ್ರ ಬಗ್ಗೆ, ರಾಶಿಕಾ ಅವ್ರ ಬಗ್ಗೆ ಹೇಳ್ತಾರೆ. ಈ ಮನೆಯಲ್ಲಿ ಬರೀ ಜಗಳ ಮಾಡಿದ್ರೆ ಅಷ್ಟೇ ವಿಷಯ ಆಗೋದಿಲ್ಲ. ವಾಂತಿ ಮಾಡ್ಕೊಂಡ್ರು ಕೂಡ ಅದೊಂದು ವಿಷಯ ಆಗತ್ತೆ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ. ಅದಾದ್ಮೇಲೆ ಕಾವ್ಯ ಅವ್ರ ಬಗ್ಗೆ ಹೇಳಿ ಅಂತ ಅಂದಾಗ, ಈ ಬಿಗ್ ಬಾಸ್ ಮನೆಯ ಅಪ್ಸರೆ ಹಾಗೂ ಅವಳ ಕಣ್ಣೇ ಸುಂದರ ಅಂತ ಹೇಳಿ ಒಂದು ಹಾಡು ಮೂಲಕ ಹೇಳ್ತಾರೆ. ತುಂಬಾ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡ್ತಾರೆ ಅದನ್ನ. ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿ ತುಂಬಾ ಫನ್ನಿ ಆಗಿದೆ. ಅದಷ್ಟೇ ಅಲ್ಲದೆ ಇವತ್ತು ಕಿಚ್ಚನ ಪಂಚಾಯಿತಿಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಇವತ್ತು ಎಪಿಸೋಡಲ್ಲಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ಹೇಳಿ. ಸೊ ಲೈವ್ ಅಪ್ಡೇಟ್ ಮೂಲಕ ನಾವು ಹೇಳೋದಾದ್ರೆ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ. ಸಿಗ್ಬೇಕಾದ್ದೇ ನನ್ನ ಪ್ರಕಾರ, ಯಾಕೆಂದ್ರೆ ಈ ವಾರ ಪೂರ್ತಿ ಅವರು ಸೈಲೆಂಟ್ ಆಗಿದ್ರು. ಎಲ್ಲರನ್ನೂ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ತಮ್ಮ ಮಾತೇ ಮುಖ್ಯ ಅನ್ನೋ ತರ ಎಲ್ಲೂ ಆಡ್ಲಿಲ್ಲ ಅವರು. ಎಲ್ಲರಿಗೂ ಕೂಡ ಸ್ಪೇಸ್ ಅನ್ನ ಕೊಟ್ರು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇವತ್ತು ಎಲಿಮಿನೇಟ್ ಆಗ್ತಿರೋದು ಸುದಿ ಅವರು ಅಂತ ಹೇಳ್ತಿದ್ದಾರೆ. ಸೊ ಅದಷ್ಟೇ ಅಲ್ಲದೆ ಒಂದು ಕಡೆ ಅವರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸುದಿ ಅವರು ಆ ಮನೆಯಿಂದ ಆಚೆ ಎಲಿಮಿನೇಟ್ ಆದ್ರ ಅಥವಾ ಸೀಕ್ರೆಟ್ ರೂಮ್ ಅಲ್ಲಿ ಇದಾರಾ ಅಂತ ಹೇಳಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಸುದಿ ಅವರಿಗೆ ಕನ್ಫರ್ಮ್ ಇತ್ತು ಈ ವಾರ ಹೋಗ್ತೀನಿ ಅಂತ. ಹಾಗಾಗಿ ಗೇಮ್ ಎಲ್ಲ ಆಡುವಾಗ್ಲೂ ಅಷ್ಟೇ ನನ್ನನ್ನ ಸೇವ್ ಮಾಡಿ ಇಲ್ಲಾಂದ್ರೆ ಈ ವೀಕ್ ಹೋಗ್ಬಿಡ್ತೀನಿ ಅಂತ. ಲಾಸ್ಟ್ ವೀಕೆ ಇವ್ರು ಹೋಗ್ಬೇಕಾಗಿತ್ತು. ಆದ್ರೆ ಇವರ ಒಂದು ಇಮ್ಯುನಿಟಿಯನ್ನ ಅವರು ಉಳಿಸ್ಕೊಂಡು ಸೇವ್ ಆದ್ರು. ಹಾಗಾಗಿ ಚಂದ್ರಪ್ರಭಾ ಅವರು ಲಾಸ್ಟ್ ವೀಕ್ ಹೋದ್ರು. ಅದಷ್ಟೇ ಅಲ್ಲದೆ ಸುದಿ ಅವರ ಆಟ ಕೂಡ ಅಷ್ಟೇನೆ ಅಷ್ಟಕ್ಕಷ್ಟೇ ಈ ವಾರ. ಅವರು ಕಳೆದ ವಾರಗಳಲ್ಲಿ ಆಡಿದಂತಹ ಆಟಗಳಿಗೂ ಅವರಿರುವಂತಹ ವ್ಯಕ್ತಿತ್ವಕ್ಕೂ ಈ ಒಂದು ವಾರ ತುಂಬಾನೇ ಲೋ ಇತ್ತು. ಆಟ ಆಡುವಾಗ್ಲೂ ಅಷ್ಟೇ ಅವರು ಬೇಡ್ಕೊಂತಾ ಇದ್ರು ಎಲ್ಲರಿಗೂ, ನಾನು ಈ ವಾರ ಹೋಗ್ಬಿಡ್ತೀನಿ ನನ್ನನ್ನ ಸೇವ್ ಮಾಡಿ ಅಂತ ಹೇಳಿ. ಸೊ ಅವರು ಹೋಗಿದ್ದಾರೆ ಅನ್ನೋದು 100% ಕನ್ಫರ್ಮ್ ಇದೆ. ಅದಷ್ಟೇ ಅಲ್ಲದೆ ಕೆಲವೊಂದು ಮೂಲಗಳ ಪ್ರಕಾರ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇವತ್ತಿನ ಒಂದು ಎಪಿಸೋಡ್ ಅನ್ನ. ಅದಷ್ಟೇ ಅಲ್ಲದೆ ಗಿಲ್ಲಿ ಅವರ ಒಂದು ಫನ್ ಅನ್ನ ಕೂಡ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಓಕೆ, ಹಾಗಿದ್ರೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ.